ಅರಣ್ಯ ಇಲಾಖೆ ಏನು ಡೀಮ್ಡ್ ಫಾರೆಸ್ಟು ಅಂಥೇಳಿ ಮಾಡಿ ಯಾವುದನ್ನು ಗುರುತು ಮಾಡಿದೆ ಆ ಸರ್ವೆ ನಂಬರ್ಗಳಲ್ಲಿ ಯಾವ್ಯಾವ ಸರ್ವೆ ನಂಬರ್ಗಳು ಅವು ಮತ್ತು ಅಲ್ಲಿ ಅದು ಯಾವ್ಯಾವ ಗ್ರಾಮದಲ್ಲಿದೆ ಅನ್ನುವಂಥ ವಿವರವಾದ ಪಟ್ಟಿಯನ್ನು ಕೂಡಲೇ ಬಹಿರಂಗಪಡಿಸಬೇಕು ಮತ್ತು ಅದನ್ನು ಇಟ್ಕೊಂಡು ವಾಸ್ತವದಲ್ಲಿ ಏನಿದೆ ಅನ್ನುವಂತಹ ಸಮೀಕ್ಷೆ ಆಗಬೇಕು. ಆ ಸಮೀಕ್ಷೆ ಆದ ನಂತರವೇ ಇವರು ಈ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಡಬೇಕು. 1995 202 ಗೋದಾವರ್ಮನ್ ತಿರುಮಲ್ಪಾಡ್ ವರ್ಸಸ್ ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದ ಪ್ರಕಾರ ಅರಣ್ಯಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಏನು ಸುಪ್ರೀಂ ಕೋರ್ಟ್ ಕೊಡ್ತು ಆ ಪ್ರಕಾರ 51 ಹೆಕ್ಟೇರಲ್ಲಿ 50 ಗಿಡ ಮರ ಇರುವುದೆಲ್ಲವೂ ಅರಣ್ಯ, ಅದನ್ನು ಡೀಮ್ಡ್ ಫಾರೆಸ್ಟ್ ಅಂಥೇಳಿ ಅದನ್ನು ಸಂರಕ್ಷಿಸಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿತ್ತು. ಅದಕ್ಕೆ ಪೂರಕವಾಗಿ ಅದರಲ್ಲಿ ಖಾಸಗಿ ಜಮೀನು ಮನೆ ಈ ಥರ ಏನಾದರೂ ಇದ್ದರೆ ಅದನ್ನು ಪ್ರತ್ಯೇಕಿಸೋದಕ್ಕೋಸ್ಕರ ಒಂದು ತಜ್ಞರ ಸಮಿತಿಯನ್ನು ಮಾಡಬೇಕು ಅಂಥೇಳಿ 12/12/96 ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಏನು ಮಾಡಿತ್ತು. ಆ ಪ್ರಕಾರ ಇವರು ಕರ್ನಾಟಕ ಸರ್ಕಾರ 97 ಒಂದು ತಜ್ಞರ ಸಮಿತಿ ಮಾಡಿತ್ತು, ಅದು ವರದಿ ಕೊಡಲಿಲ್ಲ. 2002 ಮತ್ತು 2014 ಮಾಡಿದಂತಹ ತಜ್ಞರ ಸಮಿತಿ ಇಲ್ಲಿ ಒಂದು 9,94,881 ಹೆಚ್ಚು ಕಡಿಮೆ 10 ಲಕ್ಷ ಹೆಕ್ಟೇರು ಪ್ರದೇಶವನ್ನು ಡೀಮ್ಡ್ ಫಾರೆಸ್ಟು ಅಂಥೇಳಿ ಗುರುತಿಸಿ ಸುಪ್ರೀಂ ಕೋರ್ಟಿಗೆ 2014 ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರು, ಒಂದು ವರದಿಯನ್ನು ತಯಾರಿಸಿದರು. ಅದನ್ನು 23/2/19 ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಸುಮಾರು ಅದು 10 ಲಕ್ಷ ಹೆಕ್ಟೇರು ಅಂದರೆ 9,94,881.11 ಹೆಕ್ಟೇರ್ನಷ್ಟು ಡೀಮ್ಡ್ ಫಾರೆಸ್ಟು ಅಂತ ಹೇಳಿ ಒಂದು ಪಟ್ಟಿಯನ್ನು ಕೊಟ್ಟಿತ್ತು. ಸುಪ್ರೀಂ ಕೋರ್ಟು 202/1995 ಇಸ್ವಿಯ ಒಂದು ಮಧ್ಯಂತರ ಆದೇಶ ಗೋದಾವರ್ಮನ್ ತಿರುಮಲ್ಪಾಡ್ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತಹ ಒಂದು ಪ್ರಕರಣದಲ್ಲಿ ಏನು ಮಧ್ಯಂತರ ಆದೇಶವನ್ನು ಹೊರಡಿಸಿ ಅರಣ್ಯಕ್ಕೆ ಹೊಸ ವ್ಯಾಖ್ಯಾನವನ್ನು ಕೊಡ್ತು. ಅದರ ಪ್ರಕಾರ 51 ಹೆಕ್ಟೇರಲ್ಲಿ 50 ಗಿಡ ಮರ ಇರುವುದು ಎಲ್ಲವೂ ಕೂಡ ಡೀಮ್ಡ್ ಫಾರೆಸ್ಟ್ ಅಥವಾ ಪ್ರಸ್ತಾವಿತ ಅರಣ್ಯ, ಅದನ್ನು ಸಂರಕ್ಷಿಸಬೇಕು ಅನ್ನೋದು ಒಂದು ಆದೇಶವನ್ನು ಹೊರತು. ಆ ಆದೇಶದಲ್ಲಿ ಈಗಾಗಲೇ ಅಲ್ಲಿ ಬೇರೆ ಬೇರೆ ಖಾಸಗಿ ಆಸ್ತಿಗಳು ಅಂದರೆ ಮನೆ, ಜಮೀನು, ರಸ್ತೆ ಅಥವಾ ಈ ರೀತಿ ಏನೇನು ಅಲ್ಲಿ ಸರ್ಕಾರಿ ಕಚೇರಿಗಳು ಕೂಡ ಇತ್ತು. ಅದಕ್ಕೆ ಅದರ ಆಕ್ಷೇಪಣೆ ಬಂದಾಗ ಸುಪ್ರೀಂ ಕೋರ್ಟು 12/12/96 ಈ ಆದೇಶಕ್ಕೆ ಮತ್ತೊಂದು ಆದೇಶವನ್ನು ಹೊರಡಿಸಿ ಅದಕ್ಕೊಂದು ತಜ್ಞರ ಸಮಿತಿಯನ್ನು ರಾಜ್ಯ ಸರ್ಕಾರ ನೇಮಿಸಿ ಆ ವಾಸ್ತವದಲ್ಲಿ ಅಲ್ಲಿ ಏನಿದೆ ಅದನ್ನು ಹೊರತುಪಡಿಸಿ ನೀವು ಈ ಉಳಿದ ಜಾಗವನ್ನು ಡೀಮ್ಡ್ ಫಾರೆಸ್ಟ್ ಅಂತ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ 97ರಿಂದ ಹಿಡಿದು ಇಲ್ಲಿ 2014ವರೆಗೂ ತಜ್ಞರ ಸಮಿತಿಯನ್ನೇ ನೇಮಿಸಿದೆ. ಆ ಪಟ್ಟಿಯನ್ನು ಕೊಡದೆ ಮುಂದುವರ್ಕೊಂಡು ಬಂದಿತ್ತು. ಆದರೆ ಮತ್ತೆ ಸುಪ್ರೀಂ ಕೋರ್ಟು ಒತ್ತಡದ ಮೇರೆಗೆ ಇವರು 23/2/2019 ಕರ್ನಾಟಕ ಸರ್ಕಾರ ಸುಮಾರು 10 ಲಕ್ಷ ಹೆಕ್ಟೇರು ಅಂದರೆ 9,94,881.11 ಹೆಕ್ಟೇರ್ನಷ್ಟು ಆ ರೀತಿಯ ಅರಣ್ಯ ಇದೆ ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಒಂದು ವರದಿಯನ್ನು ಕೊಟ್ಟಿತ್ತು. ಆ ವರದಿಯಲ್ಲೂ ಕೂಡ ಅದು ಬರೀ ಅರಣ್ಯ ಅಧಿಕಾರಿಗಳು ತಯಾರಿಸಿದ ಪಟ್ಟಿಯಾಗಿರೋದ್ರಿಂದ
ಅಲ್ಲಿ ಕಂದಾಯ ಇಲಾಖೆಗೆ ಸೇರಿದ ಅನೇಕ ಆ, ಜಮೀನುಗಳು ಮತ್ತು ಆ, ಸಣ್ಣ ಪುಟ್ಟ ಆ, ರೈತರು ಒತ್ತುವರಿ ಮಾಡಿಕೊಂಡಂಥ ಜಮೀನುಗಳು, ಮನೆಗಳು ಅಥವಾ ಸರ್ಕಾರಿ ಕಚೇರಿಗಳು ಇತ್ಯಾದಿಗಳು ಅನೇಕವು ಆ ಜಮೀನು ಒಳಗಡೆ ಸೇರಿ ಹೋಗಿದೆ. ಉದಾಹರಣೆಗೆ ಚಿಕ್ಕಮಗಳೂರಲ್ಲಿ ಏನು ಹಿಂದೆ ಇದ್ದಂತಹ ಜಿಲ್ಲಾಧಿಕಾರಿ ಏಕಾಏಕಿಯಾಗಿ ಚಿಕ್ಕಮಗಳೂರು ಜಿಲ್ಲೆಯ 5 ತಾಲೂಕುಗಳಲ್ಲಿ 1,38,000 ಎಕರೆ ಕಂದಾಯ ಭೂಮಿ, ಸಾರ್ವಜನಿಕರ ಉದ್ದೇಶಕ್ಕಿದ್ದಂಥ ಭೂಮಿಯನ್ನು ಈ ಡೀಮ್ಡ್ ಫಾರೆಸ್ಟು ಅಂತೇಳಿ 4(1) ನೋಟಿಫಿಕೇಷನ್ ಏನು ಹೊರಡಿಸಿದ್ರು. ಇದರ ಒಳಗಡೆ ಹಿಂದಿನ ಖಾತೆ ಜಮೀನುಗಳು ಬಿಟ್ಟು ಉಳಿದ ಎಲ್ಲವೂ ಕೂಡ ಡೀಮ್ಡ್ ಆಗಿದೆ. ಇದರ ಬಗ್ಗೆ ಸರ್ಕಾರಕ್ಕೆ ಬಹಳ ದೊಡ್ಡ ಆಕ್ಷೇಪಣೆ ಸಲ್ಲಿಸಿ ಮೊನ್ನೆ ಅನೇಕ ಮಲೆನಾಡಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೋರಾಟಗಳು ನಡೆದಿದೆ. ಇದನ್ನು ನಾವು 10 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮಲೆನಾಡಿನ ರೈತರು ಮತ್ತು ಕಾರ್ಮಿಕರ ಹಿತರಕ್ಷಣಾ ಕಾಯ್ದೆ ಮುಖ್ಯಮಂತ್ರಿಗಳನ್ನು ಮತ್ತು ಕಂದಾಯ ಮಂತ್ರಿಗಳನ್ನು ಮತ್ತು ಅರಣ್ಯ ಮಂತ್ರಿಗಳನ್ನು ಎಲ್ಲರೂ ನಾವು ಅವರನ್ನು ಭೇಟಿ ಮಾಡಿದಾಗ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ತುರ್ತಾಗಿ ಇದಕ್ಕೆ ಪುನಃ ಜಂಟಿ ಸಮೀಕ್ಷೆ ಮಾಡಬೇಕು. ಈ ಹೊಸದಾಗಿ ಈ 9,94,881 ಹೆಕ್ಟೇರು ಏನು ಜಮೀನು ಮಾಡಿದರು, ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದರು. 2ನೇ ಹಂತದಲ್ಲಿ ಹಿಂದಿನ ತಜ್ಞರ ಸಮಿತಿ ಅದರಲ್ಲಿ 7 ಲಕ್ಷ ಹೆಕ್ಟೇರನ್ನು ಅದರಿಂದ ಇಲ್ಲ, ಈ ರೀತಿ ಬೇರೆ ಬೇರೆ ಖಾಸಗಿ ಜಮೀನು ಮತ್ತು ಮನೆಗಳು ಇದೆ ಅಂಥೇಳಿ ಅದರಲ್ಲಿ ಕಡಿತಗೊಳಿಸಿ 2,21,554 ಹೆಕ್ಟೇರು ಡೀಮ್ಡ್ ಫಾರೆಸ್ಟ್ ಜೊತೆಗೆ ಮತ್ತು 1,08,632 ಹೆಕ್ಟೇರ್ನು ಸೇರಿಸಿ ಒಟ್ಟಾಗಿ 3,30,183.93 ಹೆಕ್ಟೇರ್ನಷ್ಟು ಡೀಮ್ಡ್ ಫಾರೆಸ್ಟು ಅಂಥೇಳಿ 22 ಡೀಮ್ಡ್ ಫಾರೆಸ್ಟು ಪಟ್ಟಿಯನ್ನು ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ಇದೂ ಕೂಡ ಅರಣ್ಯ ಅಧಿಕಾರಿಗಳು ಜಂಟಿ ಸಮೀಕ್ಷೆಯನ್ನು ಸರಿಯಾಗಿ ನಡೆಸದೆ ಅಂತಹ ಈ 3,30,000 ಹೆಕ್ಟೇರು ಏನು ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ, ಇದರಲ್ಲಿ ಕೂಡ ಈ ರೀತಿ ಜನ ವಾಸ ಮಾಡುವಂತಹ ಪ್ರದೇಶ ಮತ್ತು ಜಮೀನುಗಳು ಇರೋದರಿಂದ ನಾವು ಈ ಕಾರ್ಮಿಕರು ಮತ್ತು ರೈತ ಹಿತರಕ್ಷಣಾ ಸಮಿತಿ, ಮಲೆನಾಡಿನ ಕಾರ್ಮಿಕರು ಮತ್ತು ರೈತ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದು, ಮುಖ್ಯಮಂತ್ರಿಗಳು ಮೊನ್ನೆ 10/7/24 ಮತ್ತೆ ಒಂದು ಆದೇಶವನ್ನು ಹೊರಡಿಸಿ ಯಾರ್ಯಾರು ಇಂತಹ ಡೀಮ್ಡ್ ಫಾರೆಸ್ಟ್ ಒಳಗಡೆ ಇರುವಂತಹ ಜಮೀನು ಮತ್ತು ಮನೆ ಇತ್ಯಾದಿಗಳು ಏನಿದ್ದಾವೆ ಅವನ್ನೆಲ್ಲವನ್ನೂ ಜಂಟಿ ಸಮೀಕ್ಷೆ ಮಾಡಿ ನೀವು ಕೂಡಲೇ ಬೇರ್ಪಡಿಸಿ ಹೊಸದಾಗಿ ವರದಿಯನ್ನು ಕೊಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಸರ್ಕಾರನ ಅಭಿನಂದಿಸ್ತೀವಿ. ಆದರೆ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಏನು ಅಂತಂದರೆ, ಈಗ ಅವರು 1 ತಿಂಗಳ ಒಳಗೆ ಜಂಟಿ ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ಯಾರು ಈ 3,30,000 ಹೆಕ್ಟೇರು ಏನು ಇವರು ಪಟ್ಟಿ ಮಾಡಿದ್ದಾರೆ, ಈ ಪಟ್ಟಿಯಲ್ಲಿ ಜನಸಾಮಾನ್ಯರ ಆಸ್ತಿ ಅಂದರೆ ಜಮೀನು ಇರ್ಬೋದು ಅಥವಾ ಮನೆ ಇರ್ಬೋದು, ಇದರಲ್ಲಿ ಇದೆಯೇ ಇಲ್ಲವೇ ಅನ್ನೋದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರಿಂದ ಇವರು ಈ 3,30,000 ಹೆಕ್ಟೇರು ಏನು ಡೀಮ್ಡ್ ಫಾರೆಸ್ಟು ಅಂತ ಈಗ ಹೊಸದಾಗಿ ಪಟ್ಟಿ ಮಾಡಿತ್ತು, ಈ ಪಟ್ಟಿಯನ್ನು ಗ್ರಾಮವಾರು ಸರ್ವೆ ನಂಬರ್ ವೈಸು ಅದನ್ನು ಸಾರ್ವಜನಿಕರಿಗೆ ಪ್ರಕಟಿಸಬೇಕು. ಸಾರ್ವಜನಿಕರು ಅದನ್ನು ನೋಡಿದಾಗ ನನ್ನ ಜಮೀನು, ನನ್ನ ಮನೆ ಈ ಡೀಮ್ಡ್ ಫಾರೆಸ್ಟ್ ಒಳಗೆ ಇದೆಯೇ ಇಲ್ಲವೇ ಅಂಥೇಳಿ ಅವರು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಕಾಲಾವಕಾಶವನ್ನು ಸ್ವಲ್ಪ ಮುಂದುವರಿಸಿ ಅವರು ಸಾರ್ವಜನಿಕರಿಗೆ ಈ ಪ್ರಕಟಣೆಯನ್ನು ಹೊರಡಿಸಿ ಸಾರ್ವಜನಿಕರಿಗೆ ಈ ಪಟ್ಟಿ ಲಭ್ಯವಾಗುವ ರೀತಿಯಲ್ಲಿ ಅವರು ಪ್ರಕಟ ಮಾಡಿ
ಈ ವರದಿಯನ್ನು ತಯಾರಿಸಿದರೆ ಅದಕ್ಕೆ ಒಂದು ಅಂತಿಮ ರೂಪ ಬರ್ತದೆ. ಇಲ್ಲದೇ ಇದ್ದರೆ ಏನಾಗ್ತದೆ ಅಂತಂದರೆ, ಈಗ ಮುಖ್ಯಮಂತ್ರಿಗಳು ಏನು ಆದೇಶವನ್ನು ಹೊರಡಿಸಿದ್ದಾರೆ, ಇದಕ್ಕೆ 1 ತಿಂಗಳು ಗಡುವನ್ನು ಏನು ಮಾಡಿದ್ದಾರೆ, ಇದಕ್ಕೆ ಕಂದಾಯ ಮತ್ತು ಅರಣ್ಯ ಅಧಿಕಾರಿಗಳು ಹಿಂದೆ ಏನು ತಪ್ಪು ಮಾಡಿದ್ದಾರೆ ಅದೇ ತಪ್ಪನ್ನು ಮತ್ತೆ ಮುಂದುವರಿಸಿ ಅವರು ಮೇಲಾಧಿಕಾರಿಗಳಿಗೆ ವರದಿ ಕೊಟ್ಟು ಮತ್ತೆ ಆ ಸಮಸ್ಯೆ ಹಾಗೇ ಉಳಿಯುತ್ತೆ. ಆದ್ದರಿಂದ ಅದನ್ನು ಕೂಡಲೇ ಅರಣ್ಯ ಇಲಾಖೆ ಏನು ಡೀಮ್ಡ್ ಫಾರೆಸ್ಟು ಅಂಥೇಳಿ ಮಾಡಿ ಯಾವುದನ್ನು ಗುರುತು ಮಾಡಿದೆ ಆ ಸರ್ವೆ ನಂಬರ್ಗಳಲ್ಲಿ ಯಾವ್ಯಾವ ಸರ್ವೆ ನಂಬರ್ಗಳು ಅವು ಮತ್ತು ಅಲ್ಲಿ ಅದು ಯಾವ್ಯಾವ ಗ್ರಾಮದಲ್ಲಿದೆ ಅನ್ನುವಂಥ ವಿವರವಾದ ಪಟ್ಟಿಯನ್ನು ಕೂಡಲೇ ಬಹಿರಂಗಪಡಿಸಬೇಕು ಮತ್ತು ಅದನ್ನು ಇಟ್ಕೊಂಡು ವಾಸ್ತವದಲ್ಲಿ ಏನಿದೆ ಅನ್ನುವಂತಹ ಸಮೀಕ್ಷೆ ಆಗಬೇಕು. ಆ ಸಮೀಕ್ಷೆ ಆದ ನಂತರವೇ ಇವರು ಈ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಡಬೇಕು. ಆದರೆ ಇವರು ಕೊಟ್ಟ ವರದಿಯನ್ನು ಸುಪ್ರೀಂ ಕೋರ್ಟ್ ಒಪ್ಪುತ್ತೆ ಬಿಡುತ್ತೆ ಅದು ಬೇರೆ ವಿಚಾರ. ಆದರೆ ನಾವು ಕೊಡುವಾಗ ನಿಖರವಾದಂತಹ ಯಾರ್ಯಾರ್ದು ಈಗ ಅವರು ಬದುಕಿಗಾಗಿ ಸಾಗುವಳಿ ಮಾಡ್ಕೊಂಡಿದ್ದಾರೆ ಮತ್ತು ಯಾರ್ಯಾರು ಬದುಕಿಗಾಗಿ ಮನೆ ಕಟ್ಕೊಂಡಿದ್ದಾರೆ ಅವರುಗಳಿಗೆ ಹಕ್ಕುಪತ್ರ ಕೊಡಬೇಕಾದ್ದು ಮತ್ತು ಅದಕ್ಕೆ ಅಡ್ಡಿಯಾಗಿರುವಂಥ ಈ ಡೀಮ್ಡ್ ಫಾರೆಸ್ಟಿಂದ ಅದನ್ನು ಹೊರತುಪಡಿಸಬೇಕಾದ್ದು ಬಹಳ ತುರ್ತು ಮತ್ತು ಅನಿವಾರ್ಯ ಆಗಿದೆ. ಅದು ವ್ಯವಸ್ಥಿತವಾಗಿ ನಡೀಬೇಕಂತಾದರೆ ಈ ಪಟ್ಟಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.